ಶಿಡ್ಲಘಟ್ಟದ ಪೌರಾಯುಕ್ತೆಗೆ ಬಾಯಿಗೆ ಬಂದಂಗೆ ಮಾತಾಡಿದ್ದಂತ ಬೆಂಕಿ ರಾಜೀವ್ ಗೌಡನಿಗೆ ಈಗ ಜಾಮೀನು ಮಂಜೂರಾಗಿದೆ. ಪೌರಾಯುಕ್ತೆಗೆ ಬೆದರಿಕೆ ಹಾಕಿದ್ದ ರಾಜೀವ್ ಗೌಡಗೆ ಜಾಮೀನು ಸಿಕ್ಕಿದೆ. ರಾಜೀವ್ ಗೌಡಗೆ ಷರತ್ತುಬದ್ಧ ಜಾಮೀನನ್ನ ನೀಡಿದೆ ಕೋರ್ಟ್. ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟ ಜೆಎಂಎಫ್ಸಿ ಕೋರ್ಟ್ನಿಂದ ಬೇಲ್ ಸಿಕ್ಕಿರೋದು. ಪೌರಾಯುಕ್ತೆಗೆ ಬಾಯಿಗೆ ಬಂದ ಹಾಗೆ ಮಾತನಾಡಿದ್ದ ಈ ವ್ಯಕ್ತಿ ಕಾಂಗ್ರೆಸ್ ಮುಖಂಡ. ಈಗ ಕಾಂಗ್ರೆಸ್ನಿಂದಲೂ ಕೂಡ ಕಿಕ್ಔಟ್ ಮಾಡಲಾಗಿದೆ. ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟ ಜೆಎಂಎಫ್ಸಿ ಕೋರ್ಟ್ ಬೇಲ್ ನೀಡಿರೋದು. ಪೌರಾಯುಕ್ತೆಗೆ ಬೆದರಿಕೆಯನ್ನ ಹಾಕಿದ್ರು ರಾಜೀವ್ ಗೌಡ. ಸುಟ್ಟಾಕಿಬಿಡ್ತೀನಿ, ಬೆಂಕಿ ಹಚ್ಚಿಬಿಡ್ತೀನಿ, ಜನರನ್ನ ಕರೆಸಿಕೊಂಡು ಬಂದು ಚಪ್ಪಲಿಯಲ್ಲಿ ಹೊಡೆಸಿಬಿಡ್ತೀನಿ, ಹಾಗೆ ಹೀಗೆ ಬಾಯಿಗೆ ಬಂದ ಹಾಗೆ ಮಾತಾಡಿದ್ದ ಈ ವ್ಯಕ್ತಿ. ಅದಾದ ನಂತರ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರು ಬಿಡಿ, ಸ್ವತಃ ಕಾಂಗ್ರೆಸ್ ಕಾರ್ಯಕರ್ತರೇ ರಾಜೀವ್ ಗೌಡ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅದಾದ ನಂತರ ತಲೆಮರೆಸಿಕೊಂಡಿದ್ದಂಥ ವ್ಯಕ್ತಿಯನ್ನ ಕೆಲವು ದಿನಗಳ ನಂತರ ಪತ್ತೆ ಹಚ್ಚಲಾಯಿತು, ಅರೆಸ್ಟ್ ಮಾಡಲಾಯಿತು. ಅದಾದ ನಂತರ ಈಗ ಜಾಮೀನು ಕೂಡ ಮಂಜೂರಾಗಿದೆ ಈ ವ್ಯಕ್ತಿಗೆ. ಎಷ್ಟೆಲ್ಲ ಹೈಡ್ರಾಮಾ ಆಗಿತ್ತು ಈ ಪ್ರಕರಣದಲ್ಲಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಎಸ್ ಕೆ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಫೈನಲಿ ಬಹಳಷ್ಟು ಹೈಡ್ರಾಮಾ ಮಾಡಿದ್ದ ಈ ವ್ಯಕ್ತಿ ಈಗ ಜಾಮೀನು ಮಂಜೂರಾಗಿದೆ. ಏನೆಲ್ಲ ಅಂಶಗಳು ಉಲ್ಲೇಖ ಆಗಿದ್ದಾವೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತ ಗೌಡಗೆ ಬೆದರಿಕೆಗೆ ಸಂಬಂಧಪಟ್ಟಂತೆ ಏನು ತಲೆ ಮರೆಸ್ಕೊಂಡಿದ್ದಂಥ ರಾಜೀವ್ ಗೌಡನನ್ನು ಒಂದು ವಿಶೇಷ ತಂಡ DYSP ಚಿಂತಾಮಣಿಯವರ ನೇತೃತ್ವದಲ್ಲಿ ಅರೆಸ್ಟ್ ಮಾಡಲಾಗಿತ್ತು. ಆತನನ್ನು ಮೊದಲಿಗೆ ಶಿಡ್ಲಘಟ್ಟ ಪೊಲೀಸ್ ಠಾಣೆಗೆ ಕರ್ಕೊಂಡು ಬಂದು ಬಂಧನ ಪ್ರಕ್ರಿಯೆ ಎಲ್ಲ ಮುಗಿಸಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ್ರು. ಆತನನ್ನು 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ರು. ನಿನ್ನೆ ನಡೆದಂಥ ವಿಚಾರಣಾ ಸಂದರ್ಭದಲ್ಲಿ ಪೊಲೀಸರು ತನಿಖೆ ಅವಶ್ಯಕತೆ ಜೊತೆಗೆ ಸ್ಥಳ ಮಾಜೂರು ಮಾಡುವಂಥ ಅವಶ್ಯಕತೆ ಇದೆ ಅನ್ನೋ ನಿಟ್ಟಿನಲ್ಲಿ ಷರತ್ತುಬದ್ಧ ಅಂದರೆ ಅವ್ರಿಗೂ ಪೊಲೀಸ್ ಕಸ್ಟಡಿಗೆ ಕೊಟ್ಟಿದ್ರು. ಅದರ ಬೆನ್ನಲ್ಲೇ ಆತ ಸಲ್ಲಿಸಿದಂಥ ಜಾಮೀನು ಅರ್ಜಿ ವಿಚಾರಣೆ ನಡೆಸಿದಂಥ ಶಿಡ್ಲಘಟ್ಟ JMFC ನ್ಯಾಯಾಲಯ ಇವತ್ತು ಅವರಿಗೆ ಒಂದು ಜಾಮೀನು ಮಂಜೂರು ಮಾಡಲಾಗಿದೆ. ಷರತ್ತುಬದ್ಧ ಜಾಮೀನು, ಒಬ್ಬರ ಶುರುಟೆ 50,000 ರೂಪಾಯಿ ದಂಡ, ಜೊತೆಗೆ ಈ ಒಂದು ಜಾಮೀನು ಪಡೆದಂಥ ಬಳಿಕ ಏನು ಹೊರಗಡೆ ಬರ್ತಾರೆ ಆಗ ಯಾವುದೇ ರೀತಿಯಾದಂಥ ಸಂಭ್ರಮಾಚರಣೆಯನ್ನು ಮಾಡಬಾರ್ದು, ಜೊತೆಗೆ ಪೊಲೀಸರ ವಿಚಾರಣೆಗೆ ಕರೆದಂಥ ಸಂದರ್ಭದಲ್ಲಿ ಹಾಜರಾಗಬೇಕು ಅನ್ನೋ ಒಂದು ಷರತ್ತುಬದ್ಧ ಜಾಮೀನನ್ನು ನೀಡಿ ಜಾಮೀನು ಮಂಜೂರು ಮಾಡಿದ್ದಾರೆ. ಈಗ ಸದ್ಯ ಪೊಲೀಸ್ ಕಸ್ಟಡಿಯಲ್ಲಿರ್ತಕ್ಕಂಥ ರಾಜೀವ್ ಗೌಡನನ್ನು ಇವತ್ತು ಸಂಜೆವರೆಗೂ ವಿಚಾರಣೆ ನಡೆಸಿ ಏನು ಈ ಬೇಲ್ ಪ್ರೋಸೆಸ್ಸನ್ನು ಮುಗಿಸಿ ಕಳಿಸ್ಕೊಡುವಂಥ ಸಾಧ್ಯತೆಗಳಿದ್ದಾವೆ. ರಾಮ್, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ.